ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಈ ಒಂದು ಘಟನೆ ನಡೆದಿರುವಂಥದ್ದು 2007 UK ನಡೆದಿರುವಂಥ ಈ ಒಂದು ಘಟನೆ. ಟೋಕಿಯಾದಲ್ಲಿ ಲಿಂಡ್ಸೆ ಎನ್ನುವವಳು 22 ವರ್ಷ ವಯಸ್ಸಿನ ಆ ಒಬ್ಬಳು ಹುಡುಗಿ ಅಲ್ಲಿನ ಒಂದು ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಅಲ್ಲೇ ಕೆಲಸ ಮಾಡುವಂತಹ 28 ವರ್ಷದ ವಯಸ್ಸಿನ ಇಚಿಹಾಶಿ ಎನ್ನುವ ವ್ಯಕ್ತಿಯನ್ನು ಅವಳು ಒಂದು ಕಫೆಯಲ್ಲಿ ಮೀಟ್ ಮಾಡ್ತಾಳೆ. ಸೊ ಒಂದು ಕೆಫೆಯಲ್ಲಿ ಇವರ ಮೀಟ್ ಆಗುತ್ತೆ. ಅಲ್ಲಿ ಸ್ವಲ್ಪ ಡಿಸ್ಕಷನ್ಗಳು ನಡೆಯುತ್ತೆ. ಆಗ ಇಚಿಹಾಶಿ ಎನ್ನುವನು ಕೇಳ್ತಾನೆ, ಮೇಡಮ್, ನೀವು ನಮ್ಮ ಮನೆಗೆ ಬರುವಂತಹ ಮಕ್ಕಳಿಗೆ ಇಂಗ್ಲೀಷ್ ಕ್ಲಾಸನ್ನು ನೀವು ತೆಗೆದುಕೊಳ್ಳಬಹುದು, ಅದಕ್ಕೆ ನಾನು ಪೇಯನ್ನು ಕೂಡ ಮಾಡ್ತೀನಿ ಎನ್ನುವುದಾಗಿ ಹೇಳ್ತಾನೆ. ಸೊ ಆಬ್ವಿಯಸ್ಲಿ ಇವಳು ಕೂಡ ಸರಿ ಆಯಿತು ಸರ್, ನಾನು ಬರ್ತೀನಿ ಎಂಬುದಾಗಿ ಹೇಳ್ತಾಳೆ. ಸೊ ಹಾಗೆ ಇವರ ಕಾನ್ವರ್ಸೇಷನ್ ನಡೆಯುತ್ತೆ. ಇವಳು ಕೂಡ ಅವರ ಮನೆಗೆ ಹೋಗಿರ್ತಾಳೆ, ಕ್ಲಾಸನ್ನು ತೆಗೆದುಕೊಂಡಿರ್ತಾಳೆ, ಹಾಗೆ ಬಂದಿರ್ತಾಳೆ. ಅದೊಂದು ದಿನ ಇವಳು ಅಂದರೆ ಲಿಂಡ್ಸೆ ಎನ್ನುವವಳು ಇಚಿಹಾಶಿಯನ್ನು ಹೇಳ್ತಾಳೆ, ಸರ್ ನೀವು ಒಂದು ದಿನ ನಮ್ಮ ಮನೆಗೆ ಬರಬೇಕು ಅನ್ನೋದಾಗಿ ಕರೀತಾಳೆ. ಅದಕ್ಕೆ ಈತ ಕೂಡ ಒಪ್ಪಿಗೆ ಕೊಡ್ತಾನೆ. ಸ್ವಲ್ಪ ದಿನಗಳು ಕಳೆಯುತ್ತೆ. ಈತ ಕೂಡ ಅವಳ ಮನೆಗೆ ಹೋಗ್ತಾನೆ. ಈತನ ಬಗ್ಗೆ ಒಂದಿಷ್ಟು ಜನ ಅಂದರೆ ಆತನ ಜೊತೆಗೆ ಕೆಲಸ ಮಾಡುವಂತಹ ಒಂದಿಷ್ಟು ಜನರ ಅಭಿಪ್ರಾಯ ಏನಪ್ಪ ಅಂದರೆ, ಇವನೊಬ್ಬ ಕೆಟ್ಟ ಮನಸ್ಥಿತಿ ಇರುವಂತಹ ಮನುಷ್ಯನಾಗಿರ್ತಾನೆ, ಆಯಿತಾ. ಅಲ್ಲದೆ ಅಲ್ಲಿನ ಎಲ್ಲರಿಗೂ ಕೂಡ ಈತನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವುದಿಲ್ಲ. ಆದರೆ ಲಿಂಡ್ಸೆ ಎನ್ನುವಳು ಹೊಸದಾಗಿ ಸೇರಿರ್ತಾಳೆ, ಇವಳಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಹೀಗೆ ಇಚಿಹಾಶಿ ಎನ್ನುವನು ಅವಳ ಮನೆಗೆ ಹೋಗಿ ಬರ್ತಾನೆ. ಆದರೆ 2 ದಿನ ಆದ ನಂತರ ಈ ಲಿಂಡ್ಸೆ ಎನ್ನುವಳು ಕಾಣೆಯಾಗ್ತಾಳೆ. 2 ದಿನ ಆದರೂ ಕೂಡ ಲಿಂಡ್ಸೆ ಎನ್ನುವಳು ಶಾಲೆಗೆ ಬರ್ತಾ ಇಲ್ಲ, ಕೆಲಸಕ್ಕೆ ಬರ್ತಾ ಇಲ್ಲ ಎನ್ನುವುದಾಗಿ ತಿಳಿದ ಅಲ್ಲಿನ ಒಬ್ಬ ಶಿಕ್ಷಕ ಅವರ ಪೇರೆಂಟ್ಸಿಗೆ ಇನ್ಫಾರ್ಮನ್ನು ಮಾಡ್ತಾರೆ, ನಿಮ್ಮ ಮಗಳು 2 ದಿನ ಆಯಿತು ಇನ್ನೂ ಬಂದಿಲ್ಲ ಅನ್ನೋದಾಗಿ. ಸೊ ಇದನ್ನು ತಿಳಿದ ಪೋಷಕರು ಹಾಗೂ ಅಲ್ಲಿನ ಶಿಕ್ಷಕರು ಎಲ್ಲರೂ ಸೇರಿ ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟನ್ನು ಕೊಟ್ಟಾಗ ಅವರ ಮನೆ ಕೂಡ ರೈಡ್ ಆಗುತ್ತೆ. ಸೊ ಮನೆಯನ್ನು ರೈಡ್ ಮಾಡ್ತಾರೆ, ನೋಡ್ತಾರೆ, ಎಲ್ಲೂ ಕೂಡ ಲಿಂಡ್ಸೆ ಕಾಣಿಸಲ್ಲ. ಅದು ಅಲ್ಲದೆ ಶಿಕ್ಷಕನಾದ ಇಚಿಹಾಸಿ ಕೂಡ ಕಾಣಿಸೋದಿಲ್ಲ. ಹೀಗೆ ಪೊಲೀಸರು ಎಲ್ಲ ಮನೆಯನ್ನು ಹುಡುಕ್ತಾರೆ. ನಂತರ ಬಾತ್ರೂಮನ್ನು ನೋಡ್ತಾರೆ. ಅಲ್ಲಿ ನೋಡಿದಾಗ ಬಾತ್ ಟಬ್ ಅನ್ನು ಯೂಸ್ ಮಾಡ್ತೀವಲ್ವ, ಆ ಒಂದು ಬಾತ್ ಟಬ್ ಒಳಗಡೆ ಲಿಂಡ್ಸೆಯ ಡೆಡ್ ಬಾಡಿ ಸಿಗುತ್ತೆ. ಸೊ ಲಿಂಡ್ಸೆ ತಲೆಯನ್ನು ಫುಲ್ ಶೇವ್ ಮಾಡಿರ್ತಾರೆ. ಆ ಒಂದು ಬಾತ್ ಟಬ್ ಒಳಗೆ ಹಾಕಿ ಆಲ್ರೆಡಿ ಅವಳ ದೇಹ ಕೊಳ್ತು ಹೋಗಿರುತ್ತೆ. ಯಾಕಂದರೆ ಇವರಿಗೆ ಗೊತ್ತಾಗಿದ್ದೆ ಒಂದು 2-3 ದಿನಗಳ ಆದ ನಂತರ. ಆ ಒಂದು ದಿನಗಳಲ್ಲಿ ಇವಳ ಬಾಡಿ ಪಾರ್ಟ್ಸ್ ಎಲ್ಲನೂ ಕೂಡ ಕೊಳ್ತು ಹೋಗ್ತಾ ಇರುತ್ತೆ. ಸೊ ಇದಾದ ನಂತರ ಎಲ್ಲರ ಅನುಮಾನ ಬರೋದೇ ಇಚಿಹಾಶಿಯ ಮೇಲೆ. ಆದರೆ ಆತ ತುಂಬ ಬುದ್ಧಿವಂತ, ಆಲ್ರೆಡಿ ಅವನು ಎಸ್ಕೇಪ್ ಆಗಿರ್ತಾನೆ. ಯಾರ ಕಣ್ಣಿಗೂ ಬೀಳೋದಿಲ್ಲ. ಆತನ ಮನೆಯಲ್ಲೂ ಕೂಡ ಇರೋದಿಲ್ಲ. ಸತತವಾಗಿ ಪೊಲೀಸರು ಆತನ ಮನೆಯನ್ನು ಕೂಡ ಹುಡುಕ್ತಾನೆ ಇರ್ತಾರೆ. ಮನೆಯಲ್ಲಿ ಎಲ್ಲವನ್ನು ಹುಡುಕ್ತಾರೆ, ಆತನ ಎಲ್ಲ ಡೀಟೇಲ್ಸ್ಗಳನ್ನು ತಗೊತಾರೆ. ಆತ ಮಾತ್ರ ಯಾರ ಕೈಗೂ ಸಿಕ್ಕುವುದಿಲ್ಲ. ಹೇಗಂದರೆ ಸತತ 2 ಇಯರ್ಸ್ ಈ ಇಚಿಹಾಶಿ ಎನ್ನುವನು ಪೊಲೀಸರ ಕೈಗೆ ಸಿಗೋದೇ ಇಲ್ಲ. ಅದು ಹೇಗಪ್ಪ ಅಂದರೆ, ಈತ ತನ್ನ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಕೂಡ ಮಾಡಿಸಿ ಅದೇ ಒಂದು ಜಾಗದಲ್ಲಿಯೇ ಆತ ಇರ್ತಾನೆ. ಆದರೆ ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ 2 ವರ್ಷಗಳ ಸತತ ಪ್ರಯತ್ನದಿಂದ ಈ ಪೊಲೀಸರು ಒಂದೊಂದೇ ಇನ್ಫಾರ್ಮೇಷನ್ಸನ್ನು ಕಲೆ ಹಾಕಿ ಕೊನೆಗೂ ಆತ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋ ವಿಷಯನ ತಿಳ್ಕೊತಾರೆ. ಅದಾದ ನಂತರ ಆ ಪ್ಲಾಸ್ಟಿಕ್ ಸರ್ಜರಿ ಎಲ್ಲಿ ನಡೆಯಿತು ಎನ್ನುವುದಾಗಿ ತಿಳಿದು ಆ ವೈದ್ಯರ ಹತ್ರ ಕೇಳಿ ನೋಡಿದಾಗ ಗೊತ್ತಾಗುತ್ತೆ ಈತನ ಸಂಪೂರ್ಣ ಕತೆ. ಅದಾದ ನಂತರ 2 ವರ್ಷಗಳ ಬಳಿಕ ಈ ಇಚಿಹಾಶಿ ಎನ್ನುವನು ಪೊಲೀಸರಿಗೆ ಸಿಗ್ತಾನೆ. ಹೌದು, ಅದಾದ ನಂತರ ಈತನ ಜೈಲಿಗೆ ಕೂಡ ಹಾಕಲಾಗುತ್ತೆ. ಆದರೆ ಆತನ ಅದೃಷ್ಟ ನೋಡಿ ಆತ ಜೈಲಿನಲ್ಲೇ ಕೂತ್ಕೊಂಡು ಒಂದು ಬುಕ್ಕನ್ನು ಬರೀತಾನೆ. ಆ ಒಂದು ಬುಕ್ನಲ್ಲಿ ಇರೋ ವಿಷಯ ಏನಪ್ಪ ಅಂದರೆ, ಆತ ಈ ಒಂದು 2 ವರ್ಷಗಳ
ಘಟನೆ ಏನೇನು ನಡೀತು ಅದನ್ನು ಈ ಒಂದು ಬುಕ್ಕಿನಲ್ಲಿ ಬರೆದಿರ್ತಾನೆ. ಆ ಘಟನೆ ಹೇಗೆ ಮಾಡ್ದ, ತಾನು ಪೊಲೀಸರಿಂದ ಹೇಗೆ ತಪ್ಪಿಸಿಕೊಂಡ, ಸಂಪೂರ್ಣ ಸಂಕ್ಷಿಪ್ತವಾದ ವಿವರಣೆಯನ್ನು ಎಲ್ಲವನ್ನು ಆ ಬುಕ್ಕಲ್ಲಿ ಆತ ಮಾಡಿರುವ ಕೃತ್ಯದ ಬಗ್ಗೆ ಬರೆದಿರ್ತಾನೆ. ಇದನ್ನು ಹೊರಗಡೆ ಸೇಲ್ ಮಾಡುವ ಅವಕಾಶ ಕೂಡ ಆತ ಪಡೆದಿರ್ತಾನೆ. ಸೊ ಇದರಿಂದಾಗಿ ಆತ ಬರೆದಿರುವಂತಹ ಬುಕ್ಕಿಗೆ ಅನೇಕ ಪ್ರಶಂಸೆಗಳು ಬರುತ್ತೆ. ಇಚಿಹಾಶಿ ಎನ್ನುವನು ಲಿಂಡ್ಸೆನ ಲೈಂಗಿಕ ದೌರ್ಜನ್ಯ ಮಾಡಿ ಅವಳನ್ನು ಸಾಯಿಸಿರ್ತಾನೆ. ಈ ಒಬ್ಬ ಇಚಿಹಾಶಿ ಎನ್ನುವನಿಗೆ ಶಿಕ್ಷೆ ಆಗ್ತಾನೆ ಇರುತ್ತೆ. ಸೊ ಇದೊಂದು ದುರಂತ ಕಥೆ. ಈ ಒಂದು ಮನಸ್ಸಿರುವಂತಹ ಶಿಕ್ಷಕರು ಅದು ಯಾಕೆ ಶಿಕ್ಷಕರಾಗ್ತಾರೋ ಗೊತ್ತಿಲ್ಲ. ಸೊ ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಶಿಕ್ಷಕರು ಕೂಡ ತಮ್ಮ ವಿದ್ಯಾರ್ಥಿಗಳ ಮೇಲೆ ತುಂಬ ಈ ಒಂದು ರೀತಿಯ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾನೆ ಇದ್ದಾರೆ. ಅನೇಕ ಘಟನೆಗಳು ನಡೆದಿದೆ. ಒಬ್ಬ ಶಿಕ್ಷಕನಿಗೆ ಇರುವಂತಹ ವ್ಯಾಲ್ಯೂವನ್ನು ಇಂತಹ ಕಚಡ ನನ್ನ ಮಕ್ಕಳು ತೆಗಿತಾ ಇದ್ದಾರೆ. ಅವರನ್ನೆಲ್ಲ ದೇವರು ಥರ ನಾವು ಟ್ರೀಟ್ ಮಾಡ್ತೀವಿ. ಅಂತಹ ಶಿಕ್ಷಕನೇ ಈ ಥರ ವಿದ್ಯಾರ್ಥಿಗಳನ್ನು ಶಿಕ್ಷಿಸಿದ್ರೆ ಹೇಗಾಗುತ್ತೆ ಹೇಳಿ? ನಿಜಕ್ಕೂ ಇದೊಂದು ದುರಂತ ಕಥೆಗಳು. ಇಂತಹ ಮೆಂಟಲಿಟಿಯನ್ನು ಯಾವ ಶಿಕ್ಷಕರಿಗೂ ಯಾವ ಮನುಷ್ಯನಿಗೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಷಯನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಒಂದಿಗೆ. ನಿಮ್ಮ ಯುವ ಪಡುಕೋಣೆ.